ನೀನೇ ಕಾಪಾಡಬೇಕು. ಬೇಡ ಬೇಡ. ಪರಶುರಾಮ, ನಮ್ಮ ಜನಕ್ಕೆ ನಿಜವಾದ ದೇವಸ್ಥಾನ ಯಾವುದು, ನಿಜವಾದ ದೇವರು ಯಾವುದು ಅನ್ನೋ ತಿಳುವಳಿಕೆ ಇನ್ನೂ ಬಂದಿಲ್ಲ ಕಣೆಯ. ನಮ್ಮ ಭಾರತನೇ ನಿಜವಾದ ದೇವಸ್ಥಾನ. ಭಾರತ ಮಾತೆನೇ ನಮ್ಮ ದೇವತೆ. ಆ ಮಾತೆಯ ರೂಪದಲ್ಲಿರುವ ಆ ರಾಷ್ಟ್ರ ಧ್ವಜಕ್ಕೆ ಪ್ರತಿನಿತ್ಯವೂ ಒಂದು ಸಾರಿ ವಂದಿಸಿ ಅವಳ ಆಶೀರ್ವಾದ ಪಡೆದರೆ ನಮ್ಮ ದೇಶ ಎಷ್ಟೋ ಸುಭಿಕ್ಷವಾಗುತ್ತೆ ಅಲ್ಲೇನೆಯ? ಸಚ್ಚಿ ಬಾತ್. ಜೈ ಭಾರತ್. ಔಟ ಏನೈತೆ? ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಟ್ರಾ? ಮಗು ಒಳ್ಳೆ ಶಬ್ದ. ಇವತ್ತಿಂದ ಇದು ನಮ್ಮೆಲ್ಲರ ಮಗು, ನಮ್ಮ ದೇಶದ ಮಗು. ಈ ಮಗುಗೆ ಒಂದೇ ಭಾಷೆ, ಒಂದೇ ದೇಶ, ನಮ್ಮ ಭಾರತ ಮಾತೆಯೇ ದೇವರು ಅನ್ನೋ ಭಾವನೆ ಮೂಡು ಬರೋ ಹಾಗೆ ಬೆಳೆಸ್ಬೇಕು. ಹಾಗೇನೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಬರ್ದೇ ಇರೋ ಬೆಳೆಸ್ಬೇಕು. ಹಾಗಾದ್ರೆ ಇದು ಮಗುಗೆ ಏನಂತ ಹೆಸರಿಡೋಣ? ಮಿಲ್ಟ್ರಿ ಮಾಮ ನಾನ್ ಹೇಳ. ಹೇಳಮ್ಮ. ಇವನು ಇಂಡಿಯನ್ ಫ್ಲಾಗ್ ಮೇಲೆ ಇದ್ದಾನೆ, ಅದಕ್ಕೆ ಇವನ ಹೆಸರು ಇಂಡಿಯನ್. ಭವ್ಯ ಭಾರತದ ಭಾರತೀಯರೇ, ಆಗಸ್ಟ್ 15 ನಮ್ಮ ದೇಶದ ಇತಿಹಾಸದಲ್ಲಿ ಬಹಳ ತುಂಬಾ ಮುಖ್ಯವಾದಂತಹ ದಿನ. ನಮ್ಮ ತಾಯಿ ಭಾರತ ಮಾತೆಯನ್ನು ಬಂಧನದಿಂದ ಮುಕ್ತ ಮಾಡೋದಿಕ್ಕೆ ತಮ್ಮ ಪ್ರಾಣವನ್ನೇ ತೆತ್ತಂತ ಹುತಾತ್ಮರನ್ನು ಸ್ಮರಿಸುವಂತಹ ದಿನ. ಇಂಥ ಪುಣ್ಯ ದಿನದಲ್ಲಿ ಪ್ರತಿಯೊಬ್ಬ ಭಾರತೀಯನು ಭಾಗಿಯಾಗಿ ಭಾರತ ಮಾತೆ ಆಶೀರ್ವಾದವನ್ನು ಪಡಿಬೇಕು. ಬನ್ನಿ ಸಾಹೇಬ್ರೆ. ಇಂಡಿಯನ್. ಇಷ್ಟು ಜನಗಳ ಮುಂದೆ ನಮ್ಮ ಮಂತ್ರಿಗಳಿಗೆ ಅವಮಾನ ಮಾಡ್ತೀಯಾ? ನನ್ನ ದೇಶಕ್ಕೆ ಅವಮಾನ ಮಾಡಿದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಏನಂತ ನಾನು ಮಾಡಿದ್ದು ನೋಡಲ್ಲಿ. ಬಾವುಟನ ತಲೆಕೆಳಗೆ ಆರಿಸಿದ್ದು ಅಲ್ಲದೆ ಸಲ್ಯೂಟ್ ಹೊಡೆದು ಅವಮಾನ ಮಾಡ್ತೀಯಾ? ಈ ತ್ರಿವರ್ಣ ಧ್ವಜದ ಬಣ್ಣಗಳ ಅರ್ಥ ಆದ್ರೂ ನಿಂಗೆ ಗೊತ್ತಾ? ಬಾವುಟ ಇರಬೇಕಾದ್ದು ಹೀಗಲ್ಲ, ಹೀಗೆ. ಕೇಸರಿ ತ್ಯಾಗದ ಸಂಕೇತ, ಬಿಳಿ ಪವಿತ್ರದ ಸಂಕೇತ, ಹಸಿರು ಅಭಿವೃದ್ಧಿಯ ಸಂಕೇತ, ಚಕ್ರ ಪ್ರಗತಿಯ ಸಂಕೇತ. ಇದು ಗೊತ್ತಿಲ್ದಿರೋ ನೀನು ಒಬ್ಬ ವಿದ್ಯಾಮಂತ್ರಿ, ಒಬ್ಬ ಜನನಾಯಕ ತಪ್ಪು ಮಾಡಿದ್ರೆ ನೀವೆಲ್ಲ ನೋಡ್ತಾ ಸುಮ್ಮನೆ ನಿಂತಿದ್ದೀರಾ? ನಮ್ಮ ದೇಶದ ಧ್ವಜಕ್ಕೆ ನೀವು ಕೊಡೋ ಗೌರವ ಇದೇನಾ? ಹೆತ್ತ ತಾಯಿ 9 ತಿಂಗಳು ಹೊತ್ತರೆ ಭಾರತ ಮಾತೆ ಕೊನೆ ಉಸಿರವರೆಗೂ ಹೊರ್ತಾಳೆ ಅಂತ ತಾಯಿಗೆ ನೀವು ಕೊಡೋ ಗೌರವ ಇದೇನಾ? ತಪ್ಪನ್ನ ದೇಶದ ಪ್ರಧಾನಿ ಮಾಡಿರ್ಲಿ, ಅದನ್ನ ತಿದ್ದೋ ಪೌರುಷ ಇರೋನೆ ನಿಜವಾದ ಇಂಡಿಯನ್. ಪ್ರತಿ ಜಾತಿಯಲ್ಲೂ ಪ್ರತಿ ಮತದಲ್ಲೂ ಪ್ರತಿದಿನನೂ ಹಬ್ಬ ಇರುತ್ತೆ. ಆದ್ರೆ ಇಂಡಿಯನ್ಸ್ ಎಲ್ರಿಗೂ ಇರೋದು ಒಂದೇ ಹಬ್ಬ, ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ. ಇಂಥ ಪವಿತ್ರವಾದ ಹಬ್ಬದಲ್ಲಿ ಭ್ರಷ್ಟ ನಾಯಕರು ದುಷ್ಟ ಅಧಿಕಾರಿಗಳಿಗೆ ಧ್ವಜಾರೋಹಣ ಮಾಡಿಸಿದ್ರೆ ನಮ್ಮ ದೇಶದ ಚರಿತ್ರೆಗೆ ಕಪ್ಪು ಚುಕ್ಕೆ ಹಿಟ್ಟಾಗಿ. ಅಂತ ಚುಕ್ಕೆ ಬೀಳಬಾರದು. ಧ್ವಜಕ್ಕೆ ನಿಜವಾದ ಗೌರವ ಸಲ್ಲಬೇಕಾದ್ರೆ ಯಾರಾದ್ರೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರನ ಕರೆಸಿ ಧ್ವಜಾರೋಹಣ ಮಾಡಿಸಿ. ಪಟೇಲ್ರೆ, ಈ ಪವಿತ್ರವಾದ ಕಾರ್ಯಕ್ಕೆ ತಾವೇ ಸೂಕ್ತವಾದ ವ್ಯಕ್ತಿ. ಬನ್ನಿ ಬನ್ನಿ.
ಏನ್ರಮ್ಮ ಇದಲ್ಲ? ದೇಶದ ಹಬ್ಬ ಮಾಡೋ ಸಡಗರದಲ್ಲಿ ನಿನ್ ಹುಟ್ಟದ ಹಬ್ಬನೇ ಮರ್ತ್ಬಿಟ್ಯಾ? ಆ ಭಗವಂತ ನಿನ್ನ ಚೆನ್ನಾಗಿಟ್ಟಿಲ್ಲಪ್ಪ. ಆ ಜೀಸಸ್ ನಿನ್ನ ಸದಾ ಕಾಪಾಡ್ಲಿ. ಸಂಸಾಲ್ ಜೀತೆ ರಹೋ ಬೇಟಾ. ಹ್ಯಾಪಿ ಬರ್ಡೇ ಟು ಯು. ಪ್ರೆಸೆಂಟೇಶನ್ ತಂದಿದ್ದೀನಿ. ಏನಂತ ಹೇಳಿ? ಅಂದ್ರ ಸ್ವೀಟ್. ಅದೇನೋ ನೀನೇ ಹೇಳು. ಮಿಲಿಟರಿ ತಾತ ಓಡಲ್ಲ ನಡೆಯೋ.
ನಿಮ್ಮಂತ ಕಿರಾತಕರ ಪಾಲಿಗೆ ಯಮಧರ್ಮರಾಜ ಇಂಡಿಯನ್. ನಮ್ಮ ಸರ್ಕಾರದಲ್ಲಿ ನಡೀತಿರೋ ಅನ್ಯಾಯವನ್ನ ಗುರುತಿಸಿ ತಪ್ಪಿತಸ್ಥರನ್ನ ಕಾನೂನುಗೊಪ್ಪಿಸಿದಾನೆ ಇಂಡಿಯನ್. ಪೊಲೀಸ್ ಮಾಡಬೇಕಾದ ಎಷ್ಟೋ ಕೆಲಸಗಳನ್ನ ಸೂಪರ್ ಪೊಲೀಸ್ ಆಗಿ ಇಂಡಿಯನ್ ಮಾಡಿದ್ದಾನೆ. ಹೌದ್ರಿ ಮುಖ್ಯಮಂತ್ರಿಗಳೇ, ರಾಜಕೀಯ ಕುತಂತ್ರಗಳಿಲ್ಲದೆ ತಪ್ಪಿತಸ್ಥರನ್ನ ಶಿಕ್ಷೆ ಗುರುಪಡಿಸಬೇಕು. ಆ ಇಂಡಿಯನ್ ಕಾನೂನನ್ನ ಕೈಗೆ ತಗೊಂಡಿದ್ದಾನೆ. ತಪ್ಪು. ಧರ್ಮದ ದೃಷ್ಟಿಲಿ, ನ್ಯಾಯದ ದೃಷ್ಟಿಲಿ ಆತ ಮಾಡಿರೋದೇ ಸರಿ. ನೋಡಿ, ನಾನು ಶಾಂತಿ ಪಾಲಕ. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸೋದೇ ನನ್ನ ಧ್ಯೇಯ ಹಾಗೂ ಕರ್ತವ್ಯ ಕೂಡ. ಹೌದು ಹೌದು, ಸತ್ಯವಾದ ಮಾತು. ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ. ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳೋಕೆ ನಾಳೆ ಮತ್ತೆ ಸಭೆ ಸೇರೋಣ. ಇಂಡಿಯನ್ ಇಂಡಿಯನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರತಿಯೊಬ್ರು ಇಂಡಿಯನ್ ತರನೇ ಇರಬೇಕು. ಆತ ಮಾಡಿದ್ದೆ ಸರಿ. ದುಷ್ಟರನ್ನು ಶಿಕ್ಷಿಸಿ ದೇಶ ಸೇವೆ ಮಾಡಿದ್ದಾನೆ. ನಮ್ಮಂತ ಅನಾಥ ಹೆಣ್ಮಕ್ಳ ಪಾಲಿಗೆ ಅಣ್ಣನೇ ಇಂಡಿಯನ್. ಇಂಡಿಯನ್ ಇಂಡಿಯನ್. ನಮಸ್ಕಾರ. ಇದೊಂದು ವಿಶೇಷ ವಾರ್ತೆ. ಇಂಡಿಯನ್ ಎಂಬ ಯುವಕ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಡೆಯುತ್ತಿದ್ದ ಅವ್ಯವಹಾರಗಳನ್ನು ಬಯಲಿಗೆಳೆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳನ್ನು, ಮಂತ್ರಿಗಳನ್ನು ಶಿಕ್ಷಿಸಲಾಗಿದೆ. ಈ ಯುವಕನ ಸಾಹಸಗಳನ್ನು ನಾಡಿನ ಜನತೆ ಕೊಂಡಾಡುತ್ತಿದೆ. ದೇಶದ ಪ್ರತಿಯೊಬ್ಬ ಯುವಕನು ಇಂಡಿಯನ್ನಂತೆ ಧೈರ್ಯ, ಸಾಹಸದ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ದೇಶದ ಪ್ರತಿಯೊಬ್ಬ ಪ್ರಜೆಯು ಇಂಡಿಯನ್ನಂತೆ ದೇಶಭಕ್ತನಾಗಿರಬೇಕು. ಯಾರು ನೀನು? ಮುಖ್ಯಮಂತ್ರಿಗಳಿದ್ದಾರಾ? ಅವರು ಈಗ ತಾನೇ ಆಚೆ ಹೋದ್ರು.
ಯಾರು ನೀನು? ನಿನಗೂ ಮುಖ್ಯಮಂತ್ರಿಗೂ ಏನ್ ಸಂಬಂಧ? ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ. ಹೇಳಲಿಲ್ಲ ಅಂದ್ರೆ ನಿನ್ ತಲೆ ನುಚ್ಚುನೂರಾಗುತ್ತೆ. ಹೇಳು. ಹೇಳ್ತೀನಿ. ಇಲ್ಲಲ್ಲ, ಎಲ್ರ ಮುಂದೆ ಹೇಳ್ಬೇಕು. ಇವನೇ ಆ ಟೆರರಿಸ್ಟ್. ಶಾಂತಿನ ದೇಶದಲ್ಲಿ ಮೂಡಿಸ್ತಾರ. ಅಶಾಂತಿ ಹಿನ್ನೆಲೆ ಏನು ಅಂತ ಇವನ್ ಬಾಯಿಂದನೇ ಕೇಳಿ. ಮಿಸ್ಟರ್ ಶಾಂತಿನಾಥ್, ನೀವೊಬ್ಬ ಭ್ರಷ್ಟ ರಾಜಕಾರಣಿ ಅಂತ ರುಜುವಾತಾಗಿದೆ. ಸರ್, ಇವ್ರ ಬಗ್ಗೆ ಅಲಿಗೇಷನ್ ರೆಕಾರ್ಡ್ಸ್ ನ ಯಾಕೆ ಹಾಳು ಮಾಡಿದ್ದಾರೆ ಅಂತ ಈಗ ಅರ್ಥ ಆಗ್ತಿದೆ ಸರ್. ಶಾಂತಿನಾಥ್, ಭಯೋತ್ಪಾದಕರಿಗೆ ನೀವು ಆಶ್ರಯ ಕೊಟ್ಟು ದೇಶದಲ್ಲಿ ಅಶಾಂತಿ ಮೂಡೋದಕ್ಕೆ ನೀವೇ ಕಾರಣ ಅಂತ ಸಾಬೀತಾಗಿದೆ. ನೀವು ರಾಜೀನಾಮೆ ಕೊಡಬೇಕು. ಟೇಕ್ ಹಿಮ್ ಟು ಹಾಸ್ಪಿಟಲ್. ಎಸ್ ಸರ್. ಶಾಂತಿನಾಥ್ ರವರು ದೇಶದ್ರೋಹದ ಚಟುವಟಿಕೆಗಳಲ್ಲಿ ತೊಡಗಿದ್ದರಿಂದ ಅವರನ್ನು ಆ ಸ್ಥಾನದಿಂದ ವಜಾ ಮಾಡಲಾಗಿದೆ. ಅವರು ಗುಣಮುಖರಾದ ನಂತರ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈ ಆಡಳಿತ ಪಕ್ಷದ ಅಧ್ಯಕ್ಷನಾಗಿ ತಮ್ಮಲ್ಲಿ ಒಂದು ಮನವಿ. ಶಾಸಕರೆಲ್ಲರೂ ಒಮ್ಮತದಿಂದ ಒಬ್ಬ ಸೂಕ್ತ ವ್ಯಕ್ತಿಯನ್ನು ನೂತನ ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಚಿಸಬೇಕಾಗಿ ನನ್ನ ವಿನಂತಿ. ಪ್ರಿಯ ಸದಸ್ಯರೇ, ನೂತನ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಕ್ಷದ ಸರ್ವ ಸದಸ್ಯರ ಒಪ್ಪಿಗೆಯನ್ನು ಪಡೆದು ಶ್ರೀ ದೀನ್ ದಯಾಳ್ ರವರನ್ನ ಇಂಡಿಯನ್ ಸೂಚಿಸಿದ್ದಾರೆ. ಈ ಸನ್ಮಾನ, ಈ ಗೌರವ ನಿಜವಾಗಿಯೂ ಸೇರ್ಬೇಕಾಗಿರೋದು ನನ್ನನ್ನ ಈ ಸ್ಥಾನಕ್ಕೆ ತಂದ ನಮ್ಮ ಯುವ ಶಕ್ತಿ ಇಂಡಿಯನ್ಗೆ. ಸರ್, ನಮ್ಮ ದೇಶದ ಭವಿಷ್ಯ ಯಾವ ದೇವ್ರ ಕೈಲೂ ಇಲ್ಲ ಸರ್, ಯುವಶಕ್ತಿ ಕೈಲಿದೆ. ಯುವಶಕ್ತಿನ ತಪ್ಪು ದಾರಿಗೆ ಎಳಿತಾ ಇರೋ ಪೊಲಿಟಿಷಿಯನ್ಸ್, ಟೆರರಿಸ್ಟ್, ಸ್ಮಗ್ಲರ್ಸ್, ಡ್ರಗ್ ಪೆಡ್ಲರ್ಸ್ ಮೊದಲು ಇವ್ರನ್ನ ಮಟ್ಟ ಹಾಕ್ಬೇಕು. ಎಸ್, ಅಂಥವ್ರು ಈ ಭೂಮಿ ಮೇಲೆ ಇರ್ಕೂಡ್ದು. ಅವ್ರನ್ನ ರೂಟ್ ಔಟ್ ಮಾಡೋದಕ್ಕೆ ನಾನೊಂದು ಸ್ಪೆಷಲ್ ಸ್ಕ್ವಾಡ್ ನ ಅಪಾಯಿಂಟ್ ಮಾಡ್ತೀನಿ. ನಮ್ಮ ದೇಶದಲ್ಲಿ ನಡೀತಾ ಇರೋ ಮತೀಯ ಗಲಭೆಗಳನ್ನ ಮಟ್ಟ ಹಾಕಿ ಶಾಂತಿ ನೆಲೆಸೋ ಹಾಗೆ ಮಾಡ್ತೀನಿ. ಆಗ ಗಾಂಧಿ ಕಂಡ ಕನಸು ನನಸಾಗುತ್ತೆ. ಸರ್ಕಾರ ಬಾಯ್ ಮಾತಿಗೆ ಒಂದೇ ಭಾಷೆ, ಒಂದೇ ಜಾತಿ, ಒಂದೇ ಪ್ರಾಂತ್ಯ ಅಂತ ಜಾಹೀರಾತುಗಳು ನೀಡುತ್ತೆ. ಆದ್ರೆ ಅದ್ರ ಹಿಂದೆನೆ ಕಾಲೇಜ್ ಅಪ್ಲಿಕೇಶನ್ಸ್ ಅಲ್ಲಿ, ಎಂಪ್ಲಾಯ್ಮೆಂಟ್ ಅಪ್ಲಿಕೇಶನ್ಸ್ ಅಲ್ಲಿ, ಎಲ್ಲಾ ತರದ ಅಪ್ಲಿಕೇಶನ್ಸ್ ಅಲ್ಲೂ ಯಾವ ಜಾತಿ, ಯಾವ ಪ್ರಾಂತ್ಯ, ಯಾವ ಭಾಷೆ ಅಂತ ಕಾಲಮ್ಸ್ ಪ್ರಿಂಟ್ ಮಾಡಿರುತ್ತೆ. ಒಬ್ಬ ಇಂಡಿಯನ್ ತಾನೊಬ್ಬ ಇಂಡಿಯನ್ ಅಂತ ಹೇಳ್ಕೊಳ್ಳೋ ಅವಕಾಶ ಬರೋದೇ ಇಲ್ವಾ ಸರ್? ದಿಸ್ ಇಸ್ ಅ ವೆರಿ ಗುಡ್ ಕ್ವಶನ್. ಆದಷ್ಟು ಬೇಗ ಇದನ್ನ ತಿದ್ದುಪಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. Oh, nice to see you, Dad. Son. How are you, my son? Fine, Dad. I passed in first class. Oh, that's fantastic. Thank you, Dad. By the way, Mr. Indian, meet my second son, Mr. Jayant. Hi. ನಮಸ್ಕಾರ. ಮೆಡಿಕಲ್ ಓದ್ತಾ ಇದ್ದಾನೆ. ಸರ್, ಹಾಗಾದ್ರೆ ನಾನು ಬರ್ಲಾ? ನಾಳೆ ನನ್ನನ್ನ ಭೇಟಿ ಆಗೋದು ಮರಿಬೇಡ. ಆಯ್ತು. ಓಕೆ. ಇಷ್ಟು ದಿವಸ ನಿಮಗೆ ಬೆಂಬಲವಾಗಿದ್ದ ಮುಖ್ಯಮಂತ್ರಿ ಶಾಂತಿನಾಥ್ ಸೀಟ್ನಿಂದ ಇಳಿದಿದ್ದಾನೆ. ನೀವಾಗ ನೀವು ತಪ್ಪೊಪ್ಕೊಂಡು ಅವನು ಶಿಕ್ಷೆ ಸಿಗುವಾಗ ಮಾಡಿದ್ರೆ ನಿಮಗ್ ಶಿಕ್ಷೆ ಕಡಿಮೆ ಆಗುತ್ತೆ. ಆಶಾ, ಟಿವಿ ನ್ಯೂಸ್ ರೀಡರ್. ಮಾಮ್, ಗಾಡಿ ಯಾಕೆ ನಿಂತೋಯ್ತು? ಅಲ್ಲಡ ಬ್ರೇಕ್ ಇನ್ಸ್ಪೆಕ್ಟರ್. ಅರೆ, ಒಳ್ಳೆ ಫಿಗರ್. ಶ್ರೀದೇವಿನೂ ಔಟ್, ಮಾಧುರಿ ದೀಕ್ಷಿತ್ ಔಟ್. ಯಾವ್ದಿದು ಹೊಸ ಪ್ರಿಂಟ್? ಹಾಕ ಟಾಸ್.
ಮಾಮ್ ಹಲೋ ಮೇಡಮ್, ನೀವು ಟಿವಿ ನ್ಯೂಸ್ ರೀಡರ್ ಆಶಾ ಅಲ್ವಾ? ಹೌದು. ಯಾರು ವೇಟ್ ಮಾಡ್ತಿದ್ದೀರಾ? ಬನ್ನಿ, ಡ್ರಾಪ್ ಕೊಡ್ತೀನಿ ಪ್ಲೀಸ್. ನೋ ಥ್ಯಾಂಕ್ಸ್. ಹಲೋ 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 ಮೇಡಮ್, ಹಲೋ ಮೇಡಮ್, ಐ ಆಮ್ ಜಾನ್, ಸನ್ ಆಫ್ ಸಿಎಂ. ಇಫ್ ಡೋಂಟ್ ಮೈಂಡ್, ಇವತ್ತು ರಾತ್ರಿ ನನ್ನ ಗೆಸ್ಟ್ ಹೌಸಿಗೆ ಬರ್ತೀರಾ ಪ್ಲೀಸ್ ಯಾರ್? ಇವತ್ತು ನಿಮ್ಗಲ್ಲ. ಯಾರಮ್ಮ? ಏನಾಯ್ತಮ್ಮ? ಯಾರು? ಈ ಕಡೆ ಒಂದು ಹುಡುಗಿ ಬಂದ್ಲಲ್ಲ, ಎಲ್ಲಿ? ಅದು ಸರ್ ಬೇಡ ಸರ್. ಯಾವನಾದ್ರೂ ಒಂದ್ ಹೆಜ್ಜೆ ಮಿಸ್ ಕಾಡಿದ್ರೆ ನಿಮ್ ಕೈ ಕಾಲ್ಗಳನ್ನ ಕತ್ತರಿಸ್ಬಿಡ್ತೀವಿ. ಏನಿದೆಲ್ಲ? ಪೊಲೀಸ್ ವ್ಯಾನಲ್ಲಿ ಒಂದು ಹುಡುಗಿನ ಇಂಡಿಯನ್ ಏನಿದೆಲ್ಲ? ಏನ್ ತಪ್ಪು ಮಾಡ್ದ ಇವನು? ರಕ್ಷಣೆ ಕೊಡಬೇಕಾದ ಈ ರಥದಲ್ಲೇ ಒಂದು ಹುಡುಗಿ ಬಾಳ್ನ ಹಾಳು ಮಾಡಿದ್ದಾನೆ ಈ ನಿಮ್ಮ ಸುಪುತ್ರ. ನನ್ನ ಮಾನ, ಮರ್ಯಾದೆ, ಘನತೆ, ಗೌರವ ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ಕಾನೂನಿನ ದೃಷ್ಟಿಲಿ ಎಲ್ರೂ ಒಂದೇ. ತಪ್ಪನ್ನು ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸಲೇಬೇಕು. ಇವ್ರಿಗೆ ಶಿಕ್ಷೆ ಕೊಟ್ರೆ ಆಕೆಗೆ ನ್ಯಾಯ ಸಿಗ್ದಾಗಲ್ಲ. ಮತ್ತೇನ್ ಮಾಡ್ಬೇಕು ಅಂತೀಯ? ಆಕೆಗೆ ನ್ಯಾಯ ಸಿಗ್ಬೇಕಾದ್ರೆ ಇವರಿಬ್ಬರಿಗೂ ಮದುವೆ ಮಾಡಿಸಿ. ಗುಡ್ ಐಡಿಯಾ. ಮಿಸ್ಟರ್ ಇಂಡಿಯನ್, ನಿನ್ನಂತವ್ರು ನಮ್ಮನ್ನ ಸೀಟ್ನಿಂದ ಇಳಿಸ್ತಾನೆ ಇರ್ತಾರೆ. ನಮ್ಮ ರಾಜಕೀಯದ ಗಾಡ್ ಫಾದರ್ಸ್ ಮತ್ತೆ ನಮ್ಮನ್ನ ಸೀಟ್ ಮೇಲೆ ಕೂರಿಸ್ತಾನೇ ಇರ್ತಾರೆ. ಈ ಇಂಡಿಯಾದಲ್ಲಿ ಎದುರು ಹಾಕೊಂಡವ್ರು ಸಿಗೋದು ಲಾಠಿ ಚಾರ್ಜ್, ಗೋಲಿ ಬಾರ್, ಲಾಕ್ ಅಪ್ ಡೆತ್. ಇನ್ಚಾರ್ಜ್ ಇನ್ಸ್ಪೆಕ್ಟರ್. ನಿನ್ನನ್ನ ನಾವೇ ಕೊಂದು ನಮ್ಮ ದೇಶದ ಬಾರ್ಡರ್ ಅಲ್ಲಿ ನಿನ್ನ ಹೆಣಾನ ಎಷ್ಟು ದೇಶದ್ರೋಹಿ ಚಟುವಟಿಕೆಯಲ್ಲಿ ತೊಡಗಿದ್ದೆ ಅಂತ ನಿನ್ನ ಗಡಿ ಭದ್ರತಾ ಪಡೆಯವರು ಗುಂಡಿಟ್ಟು ಕೊಂದ್ರು ಅಂತ ಜನತೆನ ನಂಬಿಸ್ತೀವಿ. ಸರ್, ಶಾಂತಿನಾಥ್ ಅವ್ರು ಬಂದಿದ್ದಾರೆ. ಸರ್,
ಅವನ್ನ ನನ್ನ ಕಸ್ಟಡಿಗೆ ಕೊಡು. ಸರ್ ಅವನ್ನ ನಾನು ಹೇಳ್ತಾ ಇದ್ದೀನಿ, ಅವನ್ನ ನನ್ನ ಕಸ್ಟಡಿಗೆ ಕೊಡು. ಎಸ್ ಸರ್. ಇನ್ಸ್ಪೆಕ್ಟರ್, ಬ್ರಿಂಗ್ ಹಿಮ್. ನನ್ನ ಪೊಲಿಟಿಕಲ್ ಲೈಫ್ಗೆ ಪಾಯ್ಸನ್ ಹಾಕಿದ್ ನಿನ್ನನ್ನು ಇವತ್ತು ಹೋಮ ಮಾಡದೆ ಬಿಡಲ್ಲ. ನನ್ನ ದೇಶನ ಪಾಯ್ಸನ್ ಮಾಡುವಂತ ಯಾವುದೇ ದುಷ್ಟಶಕ್ತಿನ ನಿರ್ನಾಮ ಮಾಡ್ದೆ ನಾನ್ ಕೂಡ ಬಿಡಲ್ಲ. ಏನಂದೆ? ನಿನ್ನನ್ನು ಕರ್ಕೊಂಬಂದಿದ್ದು ಕೊಲ್ಲೋಕಲ್ಲ, ಕಾಪಾಡೋಕೆ. ಆ ದಿನ ದೀನ್ ದಯಾಳ್ ಇದೇ ತರ ನಂಬಿಸಿ ಬಿಡಿಸಿ ತನ ಬೇಕಾದಾಗ ಬಳಸ್ಕೊಂಡ. ಇವತ್ತು ನೀನ್ ಅದೇ ತರ ಮಿಸ್ಯೂಸ್ ಮಾಡ್ಕೊಳಕ್ ನಾನು ಕರ್ಸ್ಕೊಂಡಿದ್ಯಾ? ನಾನಂತ ಕೆಟ್ಟ ಮನುಷ್ಯ ಅಲ್ಲ. ನಾನು ಏನು ಅಂತ ತಿಳಿಸೋಕೆ ನಿನ್ನಲ್ಲಿ ಕರ್ಕೊಂಬಂದಿದ್ದು. ಸತ್ಯ ಏನು ಅಂತ ನನಗ್ ಗೊತ್ತು. ನೀನೊಬ್ಬ ದುಷ್ಟ ರಾಜಕಾರಣಿ. ನೀವ್ ತಿಳ್ಕೊಂಡ್ರ ಹಾಗೆ ಇವರು ದುಷ್ಟರಲ್ಲ. ನೋಡಕ್ಕೆ ಕ್ರೂರವಾಗಿದ್ರು ಇವ್ರ ಮನಸ್ಸು ಹೂವಿನಂತದ್ದು. ಜನಸೇವೆಗೋಸ್ಕರ ಆ ಜನ್ಮ ಬ್ರಹ್ಮಚಾರಿಯಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ನಿಸ್ವಾರ್ಥಿ ಈತ. ಇದು ಸತ್ಯ. ನನ್ನ ನೇರ ನುಡಿ, ರಾಜಕೀಯ ಶಿಸ್ತು ಇವುಗಳನ್ನು ಸಹಿಸದ ಆ ದೀನದಯಾಳು ನನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಸಲ್ಲದ ಆರೋಪ ಹೊರಿಸಿ ನನ್ನನ್ನ ಬಲಿಪಶುವನ್ನಾಗಿ ಮಾಡಿಬಿಟ್ಟ. ಈ ಸತ್ಯನ ನೀನ್ ಅರ್ಥ ಮಾಡ್ಕೋ. ಯುವಕರನ್ನ ನನ್ನ ವಿರುದ್ಧ ಎತ್ತು ಕಟ್ಟಿದ್ರು. ಅವರ ನಾಯಕನನ್ನ ತಾವೇ ಕೊಲೆ ಮಾಡಿ ಆ ಕೊಲೆ ಆಪಾದನೆಯನ್ನ ನನ್ನ ಮೇಲೆ ಹೊರಿಸಿದ್ರು. ಪ್ರತಿಯೊಂದು ಅನಾಹುತಕ್ಕೂ ನಾನೇ ಕಾರಣ ಅಂತ ಜನತೆನ ನಂಬಿಸಿದ್ರು. ಹಾಗಾದ್ರೆ ಟೆರರಿಸ್ಟ್ಗೂ ನಿಮ್ಗೂ ಏನ್ ಸಂಬಂಧ? ಮಾನವೀಯ ಸಂಬಂಧ. ಅವರನ್ನು ಸತ್ಪುರುಷರನ್ನಾಗಿ ಮಾಡೋ ಒಂದು ಪ್ರಯತ್ನ. ನೀನು ಹಿಡಿದ ಆ ಟೆರರಿಸ್ಟ್ ಲೀಡರ್ನ ಬಿಡಿಸ್ಕೊಳ್ಳೋಕೆ ಅವನ ಹಿಂಬಾಲಕರು ನನ್ನನ್ನ ಬಹಳ ಒತ್ತಾಯಿಸಿದ್ರು. ನೋಡಿ, ನೀವು ಹೇಳಿದಾಗೆ ಯಾವ ಪೊಲೀಸ್ ಫೋರ್ಸು ಇಲ್ಲದೆ ಒಂಟಿಯಾಗಿ ಬಂದಿದ್ದೀನಿ. ದಯವಿಟ್ಟು ಶರಣಾಗಿ ನಿಮ್ಮೇಲಿರೋ ಶಿಕ್ಷೆ ಕಡಿಮೆ ಮಾಡಿಸಿ ನಿಮ್ಮೆಲ್ಲರಿಗೂ ಸರ್ಕಾರದಿಂದ ಉದ್ಯೋಗ ಕೊಡಿಸ್ತೀನಿ. ಈ ನಿನ್ನ ಚುನಾವಣಾ ಆಶ್ವಾಸನೆಗಳು ನಮಗೆ ಬೇಕಾಗಿಲ್ಲ. ಮೊದಲು ನಮ್ಮ ಲೀಡರ್ನ ರಿಲೀಸ್ ಮಾಡು. ನಾನು ಹೇಳೋದು ಸ್ವಲ್ಪ ಕೇಳಿ. ನೀನೇನು ಹೇಳಬೇಕಾಗಿಲ್ಲ. ಇನ್ನೂ ಒಂದು ವಾರ ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ನಮ್ಮ ಲೀಡರ್ನ ರಿಲೀಸ್ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಇಡೀ ದೇಶಕ್ಕೆ ಬಾಂಬ್ ಬಿಟ್ಟು ಸುಟ್ಟು ಬೂದಿ ಮಾಡ್ಬಿಡ್ತೀವಿ. ನಿಮ್ಮ ಗೊಡ್ಡ ಬೆದರಿಕೆಗೆಲ್ಲ ಹೆದರೋ ಪುಕ್ಕಲ ನಾನಲ್ಲ. ನನ್ನ ದೇಶನ, ನನ್ನ ಜನನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ಸುಮ್ಮನೆ ಇದ್ರಿ ಸರ್? ಯಾರ ಹತ್ರ ಹೇಳ್ಕೊಳ್ಳಿ? ನಾನು ಟೆರರಿಸ್ಟ್ಗೆ ಆಶ್ರಯ ಕೊಟ್ಟಿದ್ದೀನಿ, ಅವ್ರನ್ನ ಬೆಂಬಲಿಸ್ತಿದ್ದೀನಿ ಅಂತ ನಿನ್ನಿಂದಲೇ ನಿರೂಪಿಸಿದ್ರು. ಹಲಕಟ್ ರಾಜಕೀಯ ಮಾಡಿ ನನ್ನನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ರು. ಆ ಸತ್ಯ ನಿನಗೆ ತಿಳಿಸಬೇಕು ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದು. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯ್ತು. ನನ್ನ ಕ್ಷಮಿಸ್ಬಿಡಿ ಸರ್. ನಾನು ಬರ್ತೀನಿ. ಈ ಸ್ಥಿತಿಲಿ ಎಲ್ಲಿ ಹೋಗ್ತೀಯಾ? ನೀನು ಇಲ್ಲಿರೋದೇ ಕ್ಷೇಮ. ನೋಡಪ್ಪ, ಏನ್ ಮಾಡಿದ್ರು ಮುಂದಾಲೋಚನೆ ಮಾಡು. ಇನ್ ಮುಂದಾದ್ರೂ ಇದನ್ನು ಕಲ್ತು. ಇದೊಂದು ವಿಶೇಷ ವಾರ್ತೆ. ಅನ್ನಪೂರ್ಣ ಎಂಬ ಮಹಿಳೆ ಸುಮಾರು 25 ವರ್ಷಗಳ ಹಿಂದೆ ಕಾರಣಾಂತರಗಳಿಂದ ತನ್ನ ಗಂಡು ಮಗುವನ್ನು ಭಾರತದ ಧ್ವಜದ ಮೇಲೆ ಬಿಟ್ಟು ಹೋಗಿರುತ್ತಾಳೆ. ಆಕೆ ತನ್ನ ಮಗನಿಗಾಗಿ ಪರಿತಪಿಸುತ್ತಾ ಇದ್ದಾಳೆ. ತನ್ನ ಮಗುವನ್ನು ಬಿಟ್ಟು ಹೋದ ಸ್ಥಳದಲ್ಲೇ ಕಾಯುತ್ತಿರುತ್ತಾಳೆ. ಸಂಬಂಧಪಟ್ಟವರು
ಭೇಟಿ ಮಾಡತಕ್ಕದ್ದು. ಅಮ್ಮ, ನನ್ನ ಮಗನ ಸಾಕಿ ಬೆಳೆಸಿ ಸತ್ಪ್ರಜೆಯನ್ನ ಮಾಡಿದ್ದೀರಾ. ನಿಮಗೆ ನಾನು ಚಿರಋಣಿ. ಈಗ ನನ್ನ ಮಗನ ನನ್ನ ಜೊತೆ ಕಳಿಸ್ತೀರಾ? ಎಲ್ಲಿ ಕರ್ಕೊಂಡು ಹೋಗ್ತೀರಮ್ಮ? ಬೇಟೆ ಆಡೋದಿಕ್ಕೆ. ಯಾರನ್ನಮ್ಮ? ತಾಳಿ ಕಟ್ಟದೆ ನನ್ನ ವಿಧವೆ ಮಾಡಿದವನ್ನ, ನನ್ನ ನಂಬಿಸಿ ಮೋಸ ಮಾಡಿದ ನರ ರಾಕ್ಷಸನ್ನ, 25 ವರ್ಷಗಳಿಂದ ತಾಯಿ ಮಗನ್ನ ದೂರ ಮಾಡಿದ ಚಂಡಾಳನ್ನ. ಯಾರಮ್ಮ ಅವನು? ಹೇಳಮ್ಮ. ಇಂದಿನ ಮುಖ್ಯಮಂತ್ರಿ ದೀನ ದಯಾಳ್. ಈ ಸಾರಿ ಎಲೆಕ್ಷನ್ ನಲ್ಲಿ ನಾನು ಗೆಲ್ಲೇಬೇಕು. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಎಷ್ಟು ತಲೆಗಳು ಉರುಳಿದ್ರು ಚಿಂತೆ ಇಲ್ಲ. ಓಕೆ? ಏನಂದ್ರೆ? ಇಲ್ಲಿ ಬರಬೇಡ ಅಂತ ಎಷ್ಟು ಸಾರಿ ಹೇಳಿದ್ದೀನಿ, ಮತ್ತೆ ಯಾಕೆ ಬಂದೆ ಇಲ್ಲಿ? ಇಲ್ಲಿಗೆ ಬರ್ದೆ ಇನ್ನೆಲ್ಲಿ ಹೋಗ್ಲಿ? ನಾನ್ ನಿಮ್ಮನ್ನ ನಂಬಿದೆ, ನನ್ ಸರ್ವಸ್ವನು ಧಾರೆ ಎರೆದೆ. ಅದ್ರ ಪ್ರತಿಫಲನೇ ಇದು. ನಾಳೆ ನನ್ ಮಗು ತಂದೆ ಯಾರು ಅಂತ ಕೇಳಿದ್ರೆ ನಾನ್ ಏನ್ ಹೇಳಿ? ನೋಡಿ, ನಿಮ್ಮ ಆಸ್ತಿ ಐಶ್ವರ್ಯ ಯಾವುದು ನನಗ್ ಬೇಡ. ಈ ತಾಳಿ ಕಟ್ಟಿ ಸಮಾಜದಲ್ಲಿ ನನಗೂ ನನ್ ಮಗುಗೂ ಗೌರವ ಸಿಗೋ ಹಾಗೆ ಮಾಡಿ. ಅಯ್ಯೋ ಹುಚ್ಚಿ, ನಾನು ಅನುಭವಿಸಿದ ಹುಡುಗಿಯರಿಗೆಲ್ಲ ತಾಳಿ ಕಟ್ತಾ ಹೋಗಿದ್ರೆ ನನ್ನ ಮನೆ ತುಂಬಾ ತೊಟ್ಟುಗಳು ತೂಗ್ತಾ ಇದ್ವು. ನನ್ನ ಈ ಬಂಗ್ಲೆ ಶೃಂಗಾರದ ಅರಮನೆ, ಅಪ್ಸರೆಯರ ಅಂತಃಪುರ. ನಿನ್ನಂತಹ ಬಿಕಾರಿಗಳಿಗೆ ಆಶ್ರಯ ಕೊಡೋ ಧರ್ಮಛತ್ರ ಅಲ್ಲ. ನಿನ್ನ ಹೊಟ್ಟೆಲಿರೋ ಕುಡಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನನ್ ಮುಖ ನೋಡಿ ಹೇಳಿ, ಈ ಅನಾಥೆನ ಬೀದಿ ಪಾಲ್ ಮಾಡ್ಬೇಡಿ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗ್ತೀವ ಇಲ್ವೋ? ಇಲ್ಲ, ನಾನು ಹೋಗಲ್ಲ. ನಾನು ಏಯ್, ಇಲ್ಲಿಂದ ಹೋಗ್ತೀವ ಇಲ್ವೋ? ನನ್ ಪ್ರಾಣ ಹೋದ್ರು ನಾನು ಹೋಗಲ್ಲ. I say get out. ಇಲ್ಲ. I say get out. ನನಗ್ ಮೋಸ ಮಾಡಿದ್ನ ಸುಮ್ಮನೆ ಬಿಡಲ್ಲ. ಪೇಪರ್ನಲ್ಲಿ ಹಾಕಿಸ್ತೀನಿ, ಪ್ರತಿ
ಪಕ್ಷದವ್ರನ್ನ ಕಾಣ್ತೀನಿ. ನೀನ್ ಮಾಡಿದ ಅನ್ಯಾಯ ಅಕ್ರಮಗಳನ್ನ ಜನತೆ ಮುಂದೆ ತಿಳಿಸ್ತೀನಿ. ನಿನ್ನ ಗಲ್ಲಿಗೆ ಹಾಕಿಸ್ತೀನಿ ಕಣೋ. ಸಾವು ಬದುಕಿನಲ್ಲಿದ್ದ ನನ್ನ ಈಕೆ ತಂದೆ ಕಾಪಾಡಿ ಜೀವ ಉಳಿಸಿದ್ರು. ಆವತ್ತಿನಿಂದ ನನ್ನ ಕಂದನಿಗೋಸ್ಕರ ಪರಿತಪಿಸ್ತಾ ಇದ್ದೆ. ದೇವತೆ ತರ ಈಕೆ ಬಂದು ತಾಯಿ ಮಗನ್ನ ಬಂದ್ ಮಾಡಿದ್ಲು. ನಾನು ಆ ರಾಕ್ಷಸನ್ನ ಸುಮ್ಮನೆ ಬಿಡಲ್ಲ. ನಾನ್ ಜನ್ಮ ಕೊಟ್ಟ ನನ್ನ ಮಗನಿಂದಲೇ ಅವನ ಸರ್ವನಾಶ ಮಾಡಿಸ್ತೀನಿ. ಬಾರೋ, ಬಾರೋ, ಸಮಾಧಾನ ಮಾಡ್ಕೊಳ್ಳಿ ತಾಯಿ, ಸಮಾಧಾನ ಮಾಡ್ಕೊಳ್ಳಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಮೇಲೊಬ್ಬ ಇದ್ದಾರೆ. ಸಮಾಧಾನ ಮಾಡ್ಕೊಳ್ಳಿ. ನಾನು ಈ ರಾಜ್ಯದ 11ನೇ ಮುಖ್ಯಮಂತ್ರಿ ಆಗಿ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ನಮ್ಮದು ರಾಜಕೀಯ ಮನೆತನ. ನಮ್ಮ ತಾತ, ನಮ್ಮ ತಂದೆ ಮುಖ್ಯಮಂತ್ರಿಗಳಾಗಿ ಧ್ವಜಾರೋಹಣ ಮಾಡಿ ನಮ್ಮ ವಂಶದ ಕೀರ್ತಿನ ಹೆಚ್ಚಿಸಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು, ಧ್ವಜಾರೋಹಣ ಮಾಡಬೇಕು, ನಮ್ಮ ವಂಶದ ಗೌರವನ ಹೆಚ್ಚಿಸಬೇಕು ಅನ್ನೋ ಆ ನನ್ನ ಕನಸು ಇವತ್ತು ನನಸಾಗಿದೆ. ಈಗ ಮುಖ್ಯಮಂತ್ರಿಗಳಿಂದ ಧ್ವಜಾರೋಹಣ. ಇಂಥ ನನ್ನ ಮಕ್ಕಳೆಲ್ಲ ಧ್ವಜಾರೋಹಣ ಮಾಡಿದ್ರೆ ಮಳೆನ ಸುರಿತೈತೆ. ಬೆಂಕಿ ಮಳೆನೇ ಸುರಿಯೋದು. ಯಾರು ನೀನು? ನಾನು ಯಾರ? ನಿನ್ನಿಂದ ಮೋಸ ಹೋದವಳು. ಇವತ್ತು ನಿನ್ನ ಜೀವ ಸಹಿತ ಬಿಡಲ್ವಾ? ಬರೀ ನನ್ನೇ ವಂಚಿಸಿದ್ರೆ ನಿನ್ನ ಕ್ಷಮಿಸ್ಬಿಡ್ತಿದ್ದೆ. ಆದ್ರೆ ನೀನು ನಿನ್ನನ್ನೇ ನಂಬಿದ್ದ ಸಮಾಜಕ್ಕೆ ಮೋಸ ಮಾಡಿದೆ. ವೋಟ್ ಹಾಕಿದ ಜನತೆಗೂ ಮೋಸ ಮಾಡಿದೆ. ಕಡೆಗೆ ಪದವಿ ಆಸೆಗೋಸ್ಕರ ಜನ್ಮ ಕೊಟ್ಟ ಭೂಮಿ ತಾಯಿಗೆ ಬಾಂಬ್ ಬಿಟ್ಟೆ. ಭಾರತ ಮಾತೆ ಕಣ್ಣಲ್ಲಿ ರಕ್ತ ಸುರಿಸಿದ್ಯಲ್ಲೋ. ನೀನೊಬ್ಬ ಇಂಡಿಯನ್ ಬ್ರಿಟಿಷ್. ನಿನ್ನಂಥ ದೇಶದ್ರೋಹಿ ಧ್ವಜನ ಮುಟ್ಕೊಡ್ದು. ನಿನ್ನ ಕಳಂಕದ ಕೈಗಳು ನನ್ನ ದೇಶದ ಲಾಂಛನನ ಹಾರಿಸಬಾರ್ದು. ನಿನ್ನ ನೆರಳೇನಾದ್ರೂ ಧ್ವಜಕ್ಕೆ ಸೋಕಿದ್ರೆ ನಿನ್ನ ಹೊಟ್ಟೆಲ್ಲ ಹಾರಿಸ್ಬಿಡ್ತೀನಿ. ನಿನ್ನ ಭೂಗತ ಮಾಡೋದಕ್ಕೆ ಈ ನನ್ನ ಮಗನೇ ಬ್ರಹ್ಮಾಸ್ತ್ರ. ಇವನು ಮಗನ ಇವನಿನ್ನು ಜೀವಂತವಾಗಿದ್ದಾನ? ಇವನು ಇಲ್ಲಿಗೆ ಬಂದು ಇದು ಏನು ಕುತಂತ್ರ ಇದೆ? ಕಮಿಷನರ್, ಏನ್ ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡಿ. ಆಫೀಸರ್ಸ್, ಅರೆಸ್ಟ್ ದಮ್. ಸರ್, ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಮುಂಚೆ ಅವ್ರು ಟೆರರಿಸ್ಟ್ ಆಗೋದಕ್ಕೆ ಕಾರಣ ಯಾರು, ಅದ್ರ ಹಿನ್ನೆಲೆ ಏನು ಅಂತ ಅವ್ರ ಬಾಯಿಂದಾನೆ ಕೇಳಿ ಸರ್. ದುಡ್ದು ನ್ಯಾಯವಾಗಿ ಬದುಕಬೇಕು ಅಂತ ಆಸೆ ಇದ್ ನಮ್ಮನ್ನ 16 ಜನನ್ನ ಕಡ್ದು ಬಾಳ ಮಾಡಿದ್ದು ಈ ದೀನ್ ದಯಾಳ್. ನಮ್ ಲೀಡರ್ನ ಬಿಡುಗಡೆ ಮಾಡ್ತೀನಿ ಅಂತ ನಮ್ಮನ್ನ ಬ್ಲಾಕ್ ಮೇಲ್ ಮಾಡಿ ತಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಮ್ ತಾಯ್ನಾಡಿಗೆ ನಮ್ ಕೈಲಿಂದಾನೆ ಬಾಂಬ್ ಇಡುತ್ತ. ನಾವ್ ಈ ಸ್ಥಿತಿಗೆ ಬಂದಿರೋದಕ್ಕೆ ಇವನೇ ಕಾರಣ. ಈಗ ನೀವೇನೇ ಶಿಕ್ಷೆ ಕೊಟ್ರು ಇಷ್ಟಕ್ಕೆಲ್ಲ ಕಾರಣ ಈ ದೀನ್ ದಯಾಳ್. ಒಬ್ಬ ದೇಶದ್ರೋಹಿ ಕೈಯಲ್ಲಿ ಧ್ವಜ ಹಾರಿಸೋದು ಒಂದೇ, ನಮ್ಮ ದೇಶನ ಮತ್ತೆ ಬ್ರಿಟಿಷರ್ಸ್ ಕೈಯಲ್ಲಿ ಕೊಡೋದು ಒಂದೇ. ನೋಡಿ, ಇದೆಲ್ಲ ರಾಜಕೀಯ ಕುತಂತ್ರ. ಇದನ್ನ ನಂಬೇಡಿ. ನೀನ್ ದೇಶದ್ರೋಹಿ ಅನ್ನೋದಕ್ಕೆ ಈ ಟೆರರಿಸ್ಟ್ಗಳೇ ಸಾಕ್ಷಿ.
ಹೌದು, ನೀ ಧ್ವಜಾರೋಹಣ ಮಾಡ್ಕೊಡ್ದು. ಪವಿತ್ರವಾದ ದಿನ ಇಷ್ಟೊಂದು ಅನ್ಯಾಯ ಮಾಡಬಾರ್ದು ಸರ್.
ಭಾರತಕ್ಕಾಗಿ ಈ ಹೃದಯದ ಮಿಡಿತ. ತನ್ನ ದೇಶಕ್ಕೆ ಇನ್ನೂ ಸೇವೆ ಮಾಡಬೇಕು ಅಂತ ಈ ಹೃದಯ ಮಿಡಿತಾ ಇದೆ. ಈ ದೇಶದ ಪ್ರತಿಯೊಬ್ಬ ಯುವ ಶಕ್ತಿಯೂ ನನ್ನ ದೇಶಕ್ಕೆ ವಜ್ರಕವಚವಾಗಬೇಕು ಅಂತ ಕೂಗಿ ಹೇಳ್ತಾ ಇದೆ ಈ ಹೃದಯ. ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್ ಅನ್ನೋ ಭೇದ ಭಾವನ ಬಿಟ್ಟು ನಾವೆಲ್ಲ ಇಂಡಿಯನ್ಸ್ ಅಂತ ಸಾರ್ತಾ ಇದೆ ಈ ಹೃದಯದ ಬಡಿತ. ಈ ಇಂಡಿಯನ್ ಕಂಡ ಕನಸುಗಳನ್ನ ನನಸಾಗಿಸೋರು ಯಾರು ಯಾರು